ನನ್ನ ಹೆಸರು ಯಲಬಾಯಿ ಯಾವ್ರಿ ಖಾಲಿ ಆಡ್ರಿ. ಏನ್ ಸಮಸ್ಯೆ ಆಗೈತಿ ಏನಾಗೈತಿ ಈಗ? ಏನ್ರಿ ಒಬ್ಬಾಕಿ ಅದೀನ್ರಿ, ಯಾರು ಇಲ್ಲ ನೋಡೋರು. ಹಗಲೆಲ್ಲ ನಮ್ಮ ಊರಿಗೆ ಬರ್ತಾರ, ನೋಡಿ ಮಿರ್ಕಿಗೆ ಮಾಡಿಸ್ಬೇಕು, ಯಾರು ಇಲ್ಲ ಅಂತ ಮಾಡ್ಸ್ಯಾರ. ಯಾರು ಗೈ ಸಾಹೇಬ್ರು ಮಾಡ್ಸ್ಯಾರ. ಪೊಲೀಸ್ ಹ್ಞೂ ಯಾರ್ರಿ ಪೊಲೀಸರು ಏನ್ ಮಾಡ್ಯಾರ? ಏನ್ ಸಹಾಯ ಮಾಡಿದಾರಮ್ಮ ನಿಮ್ಗೆ? ನಮಗೆ ರೊಕ್ಕ ಬರಂಗ್ ಮಾಡ್ರಿ, ನನಗೆ ಯಾರು ಇಲ್ಲ ಅಂತ ಯಾಕೆ ಹೋಗಲ್ದ ಆತೈತಿ ಹೇಳ್ಯಾರ. ಈಗ ನಿಮ್ ಸಮಸ್ಯೆ ಆಗಿತ್ತು ಅನ್ನೋದು ರೊಕ್ಕ ಬರ್ತಿರ್ಲಿಲ್ಲ, ಪೆನ್ಷನ್ ಬರ್ತಾ ಇರ್ಲಿಲ್ಲ. ಏನೂ ಬಂದಿಲ್ರಿ ಎಷ್ಟು ದಿವಸ. ಇನ್ ಮೇಲೆ ನೋಡ್ರಿ ನೀವು ಮಾಡಿದ್ರ ನಮಗ. ಈಗ ಆರ್ಡರ್ ಕಾಪಿ ಕೊಡತ್ತಾರ ಅವ್ರು ಆಗಿತ್ತು, ಇನ್ ಬರ್ತಾವ ಅಂತ ಹೇಳ್ತಾರ. ಯಾಕೆ ಹೋಗಲ್ಲ. ಖುಷಿ ಆಗೈತಿ. ಅಲ್ಲ ಅವ್ರು ಮಾಡಿದ ಕೆಲಸದಿಂದ ನಿಮ್ಗೆ ಖುಷಿ ಆಗೈತ್ರಿ. ಮತ್ತೆ ಇಷ್ಟ ದಿನ ಯಾರು ಇಲ್ಲ, ಮತ್ತೆ ಈಗ ಮಾಡ್ಯಾರ ಅಂದ್ರ ಅವ್ರ ಪುಣ್ಯದವ್ರು ಮಾಡ್ಯಾರ. ಅವ್ರಲ್ಲಿದ್ದ ನಾವು ಸಾಯುವರೆಗೆ ತಿನ್ಕೋತ ಹೋಗ್ತೇವ್. ಒಬ್ರೇ ಅದೀವ್ರಿ. ಯಾವ್ರಿ ಖಾಲಿ ಆಡ್ರಿ. ಹ್ಞೂ ರೀ. ಈಗ ಪೊಲೀಸರು ಮಾಡಿದ ಕೆಲಸದಿಂದ ನಿಮ್ಗೆ ಆಗತ್ತದ. ಪೊಲೀಸರು ಮಾಡಿದ್ದ ಕೆಲಸ ನಮಗೆ ಮತ್ತೆ ಯಾರು ಮಾಡಿಲ್ರಿ. ನಿಮ್ಮ ಹೆಸರು? ಯಲಬಾಯಿ ನನ್ನ ಹೆಸರು. ಮಲ್ಲಿಕಾರ್ಜುನ್ ಬಸಪ್ಪ ಮೀಸಿ ಅಂತ್ರಿ. ಇವರು ನಮ್ಮ ತಾಯಿಯವರು. ನಮ್ದು ಏನಾಗಿತ್ತು ಒಂದು ಸಮಸ್ಯೆ, ನಮ್ಮ ಅಪ್ಪವರು ಒಂದು ಸ್ವಲ್ಪ ಸಾಲ ಆಗಿ ಹೊಲ ಅದು ಮಾಡಿ ಇದಾಗಿದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ರಿ. ಅದ್ರ ಸಲುವಾಗಿ ಅದು ಇದು ಮಾಡಿ ಪೊಲೀಸ್ ಇಲಾಖೆಯವ್ರು ಬಂದು ಏನಿದ್ರು, ಈ ಥರ ಸ್ಕೀಮ್ ಅದಪ್ಪ, ಈ ಸ್ಕೀಮಿಂದ ನಮ್ಗೆ ಅನುಕೂಲ ಆಗುತ್ತೆ, ಸಹಾಯಧನ ಬರುತ್ತೆ ಅಂತ ಹೇಳಿದ್ರು. ಒಂದು 5 ಲಕ್ಷ ಒಂದು ಬರುತ್ತೆ, ಮತ್ತು ಇವರಿಗೆ ಒಂದು 2,000 ಬರುತ್ತೆ ಅಂತ ಹೇಳಿದ್ರು ತಿಂಗಳ. ಅದು 5 ಲಕ್ಷದ್ದು ಸರ್ ಮಾತಾಡ್ತೀನಿ ಅಂತ ಹೇಳಿ CPO ಸರ್. ಮತ್ತು ಇನ್ನೇನು 2 ಲಕ್ಷದ್ದು ಇದು ತಿಂಗಳ 2,000 ಬರೋದು ಏನಾದ್ರು ಆರ್ಡರ್ ಕಾಪಿ ಕೊಟ್ಟಾರೆ. ಅದು ನಮ್ಗೆ ಸ್ವಲ್ಪ ಸಹಾಯ ಇದಿಲ್ಲ ಅಂದ್ರೆ ನಾವೇ ಆಫೀಸಿಗೆ ಹೋಗಿ ಹೇಳಿದ್ರೆ ಆಗ್ತಿದಿಲ್ಲ ರೀ. ಅದು ಈಗ ನಾಳೆ ಬಾ ನಾಡ್ದ ಬಾ ಅಂತಾರೆ, ಅದು ಸುಮ್ಮನೆ ಇದು ಸಮಸ್ಯೆ ಅದು. ಇವರೇ ಮನೆಗೆ ಬಂದು ಡಾಕ್ಯುಮೆಂಟ್ ಎಲ್ಲ ಕೇಳ್ಕೊಂಡು, ಇದು ಡಾಕ್ಯುಮೆಂಟ್ ಕೊಟ್ಟರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ನಾವೇನು ಆಫೀಸಿಗೆ ಹೋಗಿಲ್ಲ, ಏನೂ ಹೋಗಿಲ್ಲ. ಎಲ್ಲ ಅವರೇ ಬಂದು ಎಲ್ಲ ಇಲ್ಲೇ ಕೇಳ್ಕೊಂಡು ಫೋನ್ ಮುಖಾಂತರನೇ OTP ಎಲ್ಲ ಮಾಡ್ಕೊಂಡು ಅವ್ರು ಮಾಡಿಕೊಟ್ಟಾರೆ. ಅದು ನಮ್ಗೆ ಹೆಲ್ಪ್ ಆಗಿದೆ. ಅವ್ರು ಮನೆಗೆ ಬಂದಕ್ಷಂದ್ರೆ ಕೇಳ್ಕೊಂಡು ಈ ಥರ ಸ್ಕೀಮ್ ಅದ, ಇದ್ರೊಳಗೆ ಡಾಕ್ಯುಮೆಂಟ್ ಇಷ್ಟು ಕೊಡ್ರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅವರು. ನಾವು ಡಾಕ್ಯುಮೆಂಟ್ ಇಷ್ಟು ಕೊಟ್ಟೆ, ಅವರೇ ಮಾಡಿಕ್ಷಂದ್ರೆ ಅದು ಆರ್ಡರ್ ಕಾಪಿನೂ ಕೊಟ್ಟಾರೆ ನಮಗೆ. ಈ ರೀತಿ ಪ್ರತಿ ಮನೆಗೂ ವಿಸಿಟ್ ಮಾಡಿ ಇಲ್ಲಿ ನಮ್ಮ ಬಾಗೇಡಿ ತಾಲೂಕಿನ ಮತ್ತೊಂದು 19-20 ಮಾಡ್ಸಾರಿ ಅವರು. ಅದ್ರಲ್ಲಿ ಇಲ್ಲಿ ಏನದ 4 ಮಂದಿ ಇಲ್ಲಿ ಬಂದಾರೆ, ಅವ್ರಿಗೆ ಮಾಡ್ಸಾರಂತ. ಇವ್ರಿಗೆ ವೃದ್ಧಾಪ್ಯ ವೇತನ, ಇವರಿಗೆ ವೃದ್ಧಾಪ್ಯ ವೇತನ ಮಾಡ್ಯಾರಂತ. ಈಗ ಆರ್ಡರ್ ಕಾಪಿ ಅವ್ರ ಕಡೆ ಅದ ಅಂದ್ರೆ ಕೊಡೋರು. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಬಸಪ್ಪ ಮೀಸಿ ಅಂತ್ರಿ, ಇಂಗ್ಲೇಶ್ ಅವರು. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಯ ಕುರಿತಾಗಿ ಆಸರೆ ಎನ್ನುವಂತಹ ಕಾರ್ಯಕ್ರಮವನ್ನು ನಮ್ಮ ಗಣ ಸರ್ಕಾರ ಮತ್ತು ನಮ್ಮ ಗೃಹ ಸಚಿವರು ಮತ್ತು ನಮ್ಮ DGP ಸಾಹೇಬರು ಇದನ್ನ ಜಾರಿಗೆ ತಂದಿದ್ರು. ಇದರನ್ನ ಮೂಲ ಉದ್ದೇಶ ಏನು ಅಂತಂತಂದ್ರೆ, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷತೆಯ ಭಾವ ಮತ್ತೆ ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ಅವರ ಕುಂದುಕೊರತೆಗಳನ್ನ ನೀಗಿಸೋದ್ರಲ್ಲಿ ಈಗಾಗಲೇ ನಾವು ಏನು ಮನೆ ಪೊಲೀಸಿಂಗ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಹಿರಿಯ ನಾಗರಿಕರು ಮತ್ತೆ ಒಂಟಿ ಮಹಿಳೆಯರ ಭದ್ರತೆ ಮತ್ತೆ ಸುರಕ್ಷತೆ ಮತ್ತು ಭರವಸೆಯನ್ನು ಒಂದು ತರುವಂತ ಕಾರ್ಯವನ್ನ ಕೂಡ ಪೊಲೀಸ್ ಇಲಾಖೆ ಜಾರಿಗೆ ತಂದಿತ್ತು. ಇದನ್ನ ಕಳೆದು ಹಲವಾರು ತಿಂಗಳಿಂದ ನಾವು ಇದನ್ನ ಎಲ್ಲಾ ಬೀಟ್ ನಮ್ಮ ಜಿಲ್ಲೆಯಲ್ಲಿರುವಂತಹ ಒಟ್ಟು 329 ಬೀಟ್ಗಳಲ್ಲಿನೂ ಕೂಡ ಇದನ್ನ ಜಾರಿಗೆ ತಂದಿದ್ದೀವಿ. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ. ಈ 329 ಬೀಟ್ ಸಿಬ್ಬಂದಿ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಏಕಾಂಗಿಯಾಗಿ ವಾಸಿಸುವಂತಹ ಹಿರಿಯ ನಾಗರಿಕರ ಮನೆಗಳನ್ನು ಗುರುತಿಸೋದು, ಒಂಟಿ ಮಹಿಳೆಯರು ಇರುವಂತಹ ಮನೆಗಳನ್ನು ಗುರುತಿಸಿ ಅವರಿಗೆ ಒಂದು ಭದ್ರತೆ ಮತ್ತು ಸುರಕ್ಷತೆ ಮತ್ತೆ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಆಲಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗ್ಬಿಟ್ಟು ಸರ್ಕಾರದಿಂದ ಅವರಿಗೆ ಈಗಾಗಲೇ ಇರುವಂತಹ ಹಲವಾರು ಯೋಜನೆಗಳನ್ನು ಕೂಡ ಇದೆ. ಸೊ ಹೋಗಿ ಅವರ ಸುರಕ್ಷತೆ ಭದ್ರತೆಯ ಜೊತೆಗೆ ಅವರು ಏನಾದರೂ ಆ ಯೋಜನೆಗಳಿಂದ ವಂಚಿತರಾಗಿದ್ರು ಅಂತಂತಂದ್ರೆ ಆ ಯೋಜನೆಗಳನ್ನ ತಲುಪಿಸುವಲ್ಲಿನೂ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಒಂದು ಒಳ್ಳೆ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಅವ್ರಿಗೆ ಇರುವಂತಹ ಎಲ್ಲ ಸೌಲಭ್ಯ ಯೋಜನೆಗಳ ಕುರಿತಾದಂತಹ ಒಂದು ವಿಸ್ತೃತವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ನಾವು ಬೀಟ್ ಸಿಬ್ಬಂದಿಗೆ ಕೊಟ್ಟು ಅವರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ತಂದೆ ತಾಯಿ ಮತ್ತೆ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ಮತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಆಗಿರ್ಬೋದು, ಅಂದ್ರೆ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಪಿಂಚಣಿ, 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿಯ ಸೌಲಭ್ಯ ಆಗಿರ್ಬೋದು, ಮತ್ತೆ ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿ ಇರುವಂತಹ ರಿಯಾಯಿತಿ, ವಿಧವಾ ವೇತನ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮತ್ತೆ ಮೃತ ರೈತರ ಪತ್ನಿಗೆ ಇರುವಂತಹ ಯೋಜನೆಗಳಾಗಿರ್ಬೋದು, ಅಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಯರಿಗೆ ಇರುವಂತಹ ಯೋಜನೆಗಳಾಗಿರ್ಬೋದು, ವೃದ್ಧಾಶ್ರಮಗಳ ಬಗ್ಗೆ, ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ, ಮತ್ತೆ ಈ ರೀತಿಯಾದಂತಹ ಯೋಜನೆಗಳನ್ನ
ಆಸರೆ ವಿಜಯಪುರ ಜಿಲ್ಲಾ ಪೊಲೀಸರು ಆಸರೆ ಕಾರ್ಯಕ್ರಮದ ಒಂದು ಭಾಗವಾಗಿ 28 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇರುವಂತಹ ಒಟ್ಟು 329 ಬೀಟ್ಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಸುಮಾರು 73 ಈ ರೀತಿಯಾದಂತಹ ಒಂದು ಯಶಸ್ವಿ ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಒಟ್ಟು 14 ಜನ ಅವಕಾಶ ವಂಚಿತರಾಗಿದ್ರು. ಅವುಗಳನ್ನ ಗುರುತಿಸಿ ಅದನ್ನ ಕನ್ಸರ್ನ್ ಇಲಾಖೆಗಳಿಗೆ ಅವರ ಅಪ್ಲಿಕೇಶನ್ ಅನ್ನ ಹಾಕಿ ಅವರಿಂದ ಆದೇಶ ಕಾಪಿಗಳನ್ನ ಕೂಡ ಅವರಿಗೆ ಒಯ್ದು ಕೊಟ್ಟಿದ್ದಾರೆ. ಅದೇ ರೀತಿ ವಿಧವಾ ವೇತನ ಯೋಜನೆ ಒಟ್ಟು 16 ಜನಕ್ಕೆ, ವಿಕಲಚೇತನ ಪೋಷಣಾ ಯೋಜನೆ 8 ಜನಕ್ಕೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ 6 ಜನಕ್ಕೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ಒಟ್ಟು 10 ಜನಕ್ಕೆ, ಸಂಧ್ಯಾ ಸುರಕ್ಷಾ ಯೋಜನೆ ಒಟ್ಟು 6 ಜನಕ್ಕೆ. ಅದೇ ರೀತಿ ಕೆಲವೊಂದು ಜನರ ಮನೆಗೆ ಕರೆಂಟ್ ಸಂಪರ್ಕ ಇನ್ನು ಕೆಲವೊಂದು ಜನಕ್ಕೆ ಬಂದಿದ್ದಿಲ್ಲ, ಅದು ಕೂಡ ಕುಂದುಕೊರತೆ ಆಲಿಸುವಂತ ಸಂದರ್ಭದಲ್ಲಿ ಬಂದಿತ್ತು. ಅವರಿಗೆ ಭಾಗ್ಯ ಜ್ಯೋತಿ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೂಡ ಒಟ್ಟು 6 ಜನರಿಗೆ. ಕೆಲವೊಂದು ಜನ ಸರ್ಕಾರದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಪೊಲೀಸ್ ಹೋದಾಗ ಅವ್ರ ಸಮಸ್ಯೆಗಳಂತಂದ್ರೆ ಅವ್ರದ್ದು ಆರೋಗ್ಯದ ಸಮಸ್ಯೆಗಳನ್ನು ಹೇಳಿದಂತ ಉದಾಹರಣೆಗಳಿದಾವೆ. ಒಟ್ಟು 3 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನ ಕೂಡ ಅವರಿಗೆ ತರಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಒಟ್ಟು 73 ಸಕ್ಸಸ್ ಸ್ಟೋರೀಸ್ಗಳನ್ನ ನಮ್ಮ ಬೀಟ್ ಸಿಬ್ಬಂದಿ ಈಗಾಗಲೇ ಮಾಡಿದ್ದಾರೆ. ಈಗಲೂ ಕೂಡ ಇದು ಎಲ್ಲಾ ಬೀಟ್ಗಳಲ್ಲಿನೂ ಕೂಡ ಜಾರಿ ಇದ್ದು ಇನ್ನೂ ಹಲವಾರು ಈ ರೀತಿ ಇರುವಂತಹ ಹಿರಿಯ ನಾಗರಿಕರಾಗಿರ್ಬೋದು ಮತ್ತೆ ಒಂಟಿ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ಕೆಲಸವನ್ನ ಜನಸ್ನೇಹಿ ಪೊಲೀಸ್, ಜನರ ಪರವಾಗಿ ಇರುವಂತಹ ಒಂದು ಪೊಲೀಸ್ ವ್ಯವಸ್ಥೆಯನ್ನ ನಮ್ಮ ಬೀಟ್ ಸಿಬ್ಬಂದಿಗಳು ಜಾರಿಯನ್ನ ತಂದಿದ್ದಾರೆ. ಈ ಯೋಜನೆಯನ್ನ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂಬರುವಂತ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಈ ಕಾರ್ಯಕ್ರಮವನ್ನ ಏನು ರಾಜ್ಯ ಸರ್ಕಾರ ಒಂದು ಉದ್ದೇಶದಿಂದ ಇದನ್ನ ತಂದಿತ್ತು, ಅದನ್ನ ಅರ್ಥಪೂರ್ಣವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡ್ತಾ ಇದ್ದಾರೆ.